ಪ್ರಕಾಶ್ ನಾರಾಯಣ್ ಪಕ್ಷಿಧಾಮಕ್ಕೆ ಸಂಬಂಧಿಸಿ ಈಕೆಯ ಹೇಳಿಕೆಯನ್ನು ಗಮನಿಸಿ. ನೋಡ್ರಪ್ಪ, ಹೇಳಿಕೆ ಒಂದೇನು, ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮವು ಸುಹಾರ್ತಾಲ್ ಅಥವಾ ಭಾರತದ 100ನೇ ರಾಮ್ಸರ್ ತಾಣವಾಗಿ ಎಂದು ಘೋಷಿಸಲಾಗಿದೆ. ಎಸ್, ನೆನಪಿಟ್ಕೊಳ್ಳಿ. ಈ ಪಕ್ಷಿಧಾಮ ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹೌದಾ? ಯಾವ ಹೇಳಿಕೆ, ಈ ಮೇಲಿನ ಹೇಳಿಕೆ ಎಷ್ಟು ಹೇಳಿಕೆಗಳು ಸರಿ ಇದ್ದಾವೆ? ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ಸರಿಯಾಗಿದ್ದಾವೆ, 1 ಮತ್ತು 2 ಸರಿಯಾಗಿಲ್ಲ. ಯಾವುದು ಸರಿಯಾಗಿದೆ? ಡಿಸ್ಟಿಕ್ ಸಿ ಆಲ್ ಈಸ್ ದ ರೈಟ್ ಆನ್ಸರ್. ಹೇಳಿಕೆ 1 ಮತ್ತು 2 ಈಸ್ ದ ರೈಟ್ ಆನ್ಸರ್. ಓಕೆ, 1 ಮತ್ತು 2 ನೋಡ್ರಿ. ಈಗ ನಾವು ನೋಡ್ತಾ ಹೋದರೆ 100ನೇ ರಾಮ್ಸರ್ ಸೈಟನ್ನು ಹೊಂದಿದ್ವಿ. 100ನೇ ರಾಮ್ಸರ್ ಸೈಟ್ ಅಂದರೆ ಏಷ್ಯಾದಲ್ಲೇ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರತಕ್ಕಂಥ ದೇಶ ಆಗಿ ಹೊರಹೊಮ್ಮಿದ್ವಿ. ಯಾವುದು? ಭಾರತ. ಓಕೆ, ಭಾರತ ಬಿಟ್ಟರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟನ್ನು ಹೊಂದಿರತಕ್ಕಂಥ ಮೂರನೇ ದೇಶ ಭಾರತ ಆಗಿರ್ತಕ್ಕಂಥದ್ದು. ಓಕೆ, ಒಂದನೇದು ಯಾವುದು? ಒಂದನೇದು UK, 2ನೇದು ಮೆಕ್ಸಿಕೋ, 3ನೇದು ನಾವು. ಓಕೆ, 147 ಹೊಂದಿ. ನೋಡ್ರಿ, 100ನೇ ರಾಮ್ಸರ್ ತಾಣ, ಭಾರತ 100ನೇ ರಾಮ್ಸರ್ ತಾಣವನ್ನು ಗೊತ್ತುಪಡಿಸಿದ ಉತ್ತರ ಪ್ರದೇಶದ ಬಲಿಯಾಲದಲ್ಲಿರುವ ಪ್ರಕಾಶ್ ನಾರಾಯಣ್ ಪಕ್ಷಿಧಾಮ. ಇದನ್ನು 1987ರಲ್ಲಿ ಏನು ಮಾಡಿದ್ರು? ಪಕ್ಷಿಧಾಮ ಅಂತೇಳಿ ಗುರುತು ಮಾಡಿದ್ರು. ಪಕ್ಷಿಧಾಮ ಅಂತ ಗುರುತು ಮಾಡಿರ್ತಾರೆ. ಬಟ್ ಈಗೇನು ರಾಮ್ಸರ್ ತಾಣ, ವೆಟ್ಲ್ಯಾಂಡ್ ಅನ್ನತಕ್ಕಂಥದ್ದು, ವೆಟ್ಲ್ಯಾಂಡ್ ಆಗಿ ಗುರುತು ಮಾಡಿರ್ತಕ್ಕಂಥದ್ದು. ಪರಿಸರ, ವಿಶ್ವ ಪರಿಸರ ಜೂನ್ 5 ಅಂದು ವಿಶ್ವ ಪರಿಸರ ದಿವಸ ಇದನ್ನು ವೆಟ್ಲ್ಯಾಂಡ್ ಡೇ ಅಂತೇಳಿ ಏನು ನಾವು ವೆಟ್ಲ್ಯಾಂಡನ್ನು ಮಾಡತಕ್ಕಂಥ ವೆಟ್ಲ್ಯಾಂಡ್ ಡೇನ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ ಫೆಬ್ರವರಿ 2 ಅನ್ನು ನಾವು ವೆಟ್ಲ್ಯಾಂಡ್ ಡೇನ ಮಾಡ್ತೀವಿ. ಫೆಬ್ರವರಿ 2 ವೆಟ್ಲ್ಯಾಂಡ್ ಡೇನ ಏನು ಮಾಡ್ತೀವಲ್ಲ, ರಾಮ್ಸರ್ ಸೈಟನ್ನು ಫೆಬ್ರವರಿ. ಈ ವರ್ಷದ ಧ್ಯೇಯವಾಕ್ಯ ಏನಪ್ಪ ಅಂತಂದ್ರೆ, ಈ ವರ್ಷದ ಧ್ಯೇಯವಾಕ್ಯ ಏನಾಗಾದ್ರೆ ಹೇಳ್ರಿ, ಯಾರೊಬ್ರು ಧ್ಯೇಯವಾಕ್ಯ ಹೇಳಿ. ವೆಟ್ಲ್ಯಾಂಡ್ ಆ್ಯಂಡ್ ನೋಡ್ರಿ, ವೆಟ್ಲ್ಯಾಂಡ್ ಆ್ಯಂಡ್ ಮತ್ತೆ ಹೇಳ್ರಿ. ಈ ವರ್ಷದ್ದು ಟ್ರೆಡಿಷನಲ್ ನಾಲೆಡ್ಜ್ ವಿತ್ ಏನಪ್ಪ ಅಂತಂದರೆ ಏನು? ಸೆಲಿಬ್ರೇಟ್ ಕಲ್ಚರ್ ಇಂಡಿಯಾ ಅಂತಕ್ಕಂಥದ್ದು ಇದೇನು ಈ ವರ್ಷದ ಥೀಮು. ಓಕೆ, ಈ ವರ್ಷದ ವೆಟ್ಲ್ಯಾಂಡ್ ಆ್ಯಂಡ್ ಟ್ರೆಡಿಷನಲ್ ನಾಲೆಡ್ಜ್ ಸೆಲಿಬ್ರೇಟ್ ದ ಕಲ್ಚರ್ ಇಂಡಿಯಾ ಅಂತಕ್ಕಂಥದ್ದು ಈ ವರ್ಷದ ಥೀಮು. ಫೆಬ್ರವರಿ 2 ಪ್ರತಿ ವರ್ಷ ನಾವು ವೆಟ್ಲ್ಯಾಂಡ್ ಡೇನ ಆಚರಣೆ ಮಾಡ್ತೀವಿ. ಹೇಳಿದ್ದೀನಿ ನಿಮಗೆ ಕರೆಂಟ್ ಅಫೇರ್ಸಲ್ಲಿ. ಹಾಗಾದ್ರೆ ಸ್ಥಳ ಎಲ್ಲಪ್ಪ? 100ನೇ ಮೈಲುಗಲ್ಲು ಕುರಿತು ತ್ವರಿತ ಸಂಗತಿಯನ್ನು ನೋಡೋಣ. ಈ ಬಲಿಯಾ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶದ ಪರಿಸರದ ದಿನ ಮಾಡಿರ್ತಕ್ಕಂಥದ್ದು. ಜಾಗತಿಕ ಸಂದರ್ಭ ಸುಹಾರ್ತಾಲ್ನೊಂದಿಗೆ ಭಾರತ ಏಷ್ಯಾದಲ್ಲಿ ಅತಿ ಹೆಚ್ಚು ಗೊತ್ತುಪಡಿಸಿದ ರಾಮ್ಸರ್ ತಾಣಗಳು ಹೊಂದಿರುವ ದೇಶವಾಗಿ ಮುಂದುವರಿತಕ್ಕಂಥದ್ದು. ಜಾಗತಿಕ ಯುನೈಟೆಡ್ ಕಿಂಗ್ಡಮ್ ಮತ್ತು ಮೆಕ್ಸಿಕೋ ನಂತರ ಒಟ್ಟಾರೆಯಾಗಿ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗಾದರೆ UK ಯಾವುದು? 1ನೇದು ಯುನೈಟೆಡ್ ಕಿಂಗ್ಡಮು, 2ನೇದು ಮೆಕ್ಸಿಕೋ. 147 ಹೊಂದಿ 1ನೇ ಸ್ಥಾನದಲ್ಲಿದೆ. ಓಕೆ, ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು. ಹಾಗಾದರೆ ರಾಮ್ಸರ್ ಏನು ಒಂದು ಸ್ವಲ್ಪ ನಾವು ಏನು ಮಾಡೋಣ, 99ನೇ ಸೈಟು, 97ನೇ ಸೈಟು, 98ನೇ ಸೈಟನ್ನು ನೋಡೋಣ. ಹಾಗಾದ್ರೆ ರಾಮ್ಸರ್ನ ಇತಿಹಾಸ ನೋಡ್ರಿ. ಓಕೆ, ರಾಮ್ಸರ್ನ ಇತಿಹಾಸ ನೋಡ್ರಿ. ರಾಮ್ಸರ್ ಒಪ್ಪಂದ ಇತಿಹಾಸ ಪ್ರಮುಖ ನೋಡೋದಾದರೆ 1971ರಲ್ಲಿ ಫೆಬ್ರವರಿ 2ರಂದು ಇರಾನ್ನ ರಾಮ್ಸರ್ ಎಂಬ ನಗರದಲ್ಲಿ ಈ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆದ್ದರಿಂದ ಇದನ್ನು ರಾಮ್ಸರ್ ಕನ್ವೆನ್ಷನ್ ಅಂತ ಕರಿತೀವಿ. ಅನುಷ್ಠಾನ ಮಾಡಿದಂದರೆ 1975 ಡಿಸೆಂಬರ್ 20 ಅಧಿಕೃತವಾಗಿ ಜಾರಿಗೆ ತಂದಿರತಕ್ಕಂಥದ್ದು. ಪ್ರಪಂಚದ ಜೌಗು ಪ್ರದೇಶಗಳನ್ನು ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಮೇನ್ ಉದ್ದೇಶ. ಭಾರತ ಇದಕ್ಕೆ ಯಾವಾಗ ಪ್ರವೇಶ ಕೊಡ್ತಪ್ಪ ಅಂದ್ರೆ, ಈ ಸಮಾವೇಶಕ್ಕೆ ತಾನು ಸದಸ್ಯ ರಾಷ್ಟ್ರವಾಗಿ ಯಾವಾಗ ಹೋತಂತಂದರೆ 1982 ಫೆಬ್ರವರಿ 1ರಂದು ಸಹಿ ಹಾಕಿರ್ತಕ್ಕಂಥದ್ದು. ಭಾರತ ಒಡಿಸ್ಸಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ ಕೇವಲಾಡಿಯ ರಾಷ್ಟ್ರೀಯ ಉದ್ಯಾನವನ ಸರೋವರ ಅಂತ ಕೇಳಿದ್ರೆ, ಚಿಲ್ಕಾ ಸರೋವರ ರಾಷ್ಟ್ರೀಯ ಉದ್ಯಾನ ಅಂತ ಕೇಳಿದ್ರೆ, ಕೇವಲಾಡಿ ರಾಷ್ಟ್ರೀಯ ಉದ್ಯಾನ ಭಾರತದ ಮೊದಲ ಏನು ವೆಟ್ಲ್ಯಾಂಡ್ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ನಾವು ನೋಡೋಣ ಇಲ್ಲಿ ನೋಡಿರಿ 98. ಓಕೆ, 98ನೇದು ಯಾವುದು ನೋಡ್ರಿ? ಇದು 99, ಇದು 100ನೇದ್ದು, ಇದು 99, ಇದು 100ನೇದ್ದು. ನೋಡ್ರಿ, ಜರಿದಂಡ ಸಂರಕ್ಷಣಾ ಮೀಸಲು ಪ್ರದೇಶ ನೋಡ್ರಿ, ಎಲ್ಲಿ ಬರ್ತಾ? ಗುಜರಾತ್ನೇ ಬರ್ತೈತಿ. ಕಚ್ ಜಿಲ್ಲೆಯ ಇದು ಅಪರೂಪದ ಜಲಪಕ್ಷಿಗಳು ಮತ್ತು ವನ್ಯಜೀವಿಗಳಿಗೆ ಆಶ್ರಯ ನೀಡ್ತಕ್ಕಂಥ ಪ್ರಮುಖ ಆರ್ದ್ರ ಭೂಮಿ ವೆಟ್ಲ್ಯಾಂಡ್ ಅಂತಕ್ಕಂಥದ್ದು. 99 ಯಾವುದು? 99 ನೋಡ್ರಿ, ಶೇಖ್ ಜಿಲ್ ಪಕ್ಷಿಧಾಮ. ಇದು ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆಯಲ್ಲಿರುವ
ಏಪ್ರಿಲ್ 2026 ಭಾರತ 99ನೇ ರಾಷ್ಟ್ರವಾಗಿ ಅಂದರೆ ರಾಮ್ಸಾರ್ ಸೈಟ್ ಆಗಿ ಮಾಡಿರ್ತಕ್ಕಂಥದ್ದು. 100ನೇದು ಈಗ ಗೊತ್ತು ನಿಮ್ಗೆ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತಕ್ಕಂಥದ್ದು ಸುಹಾರ್ತಾಲಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾದರೆ ನೋಡ್ರಿ, ರಾಜ್ಯದ ದೊಡ್ಡ ಯಾವುದು ಸಣ್ಣದು ಅತಿ ಹೆಚ್ಚು ತಾಣಗಳನ್ನು ಹೊಂದಿರತಕ್ಕಂಥದ್ದು ಯಾವುದು? ತಮಿಳುನಾಡು ರಾಜ್ಯವು 20 ರಾಮ್ಸಾರ್ ಸೈಟ್ಗಳನ್ನು ತಾಣಗಳನ್ನು ಹೊಂದಿ ದೇಶದಲ್ಲೇ ಮೊದಲ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಅತಿ ದೊಡ್ಡ ವೆಟ್ಲ್ಯಾಂಡ್ ಅಂದರೆ ಸುಂದರ್ಬನ್ನು. ಓಕೆ, ಸುಂದರ್ಬನ್ ಬಗ್ಗೆ ಹೇಳಿದ್ದೀನಿ. ಓಕೆ, ಅತಿ ಹೆಚ್ಚು ಚಿಕ್ಕ ತಾಣ ಅಂತಂದರೆ ಅತಿ ಚಿಕ್ಕ ತಾಣ ಅಂದರೆ ಹಿಮಾಲಯ ಪ್ರದೇಶದ ರೇಣುಕಾ ಸರೋವರ ಅಂತಕ್ಕಂಥದ್ದು. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ 4 ರಾಮ್ಸಾರ್ ಸೈಟ್ಗಳು ಬರ್ತಾವೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ 4 ರಾಮ್ಸಾರ್ ಸೈಟ್ಗಳು ಬರ್ತಾವೆ. ಎಚ್ ಕೆ 708 KA ನಡೆಸಿರ್ತಕ್ಕಂಥ HK ಪೇಪರ್ನಲ್ಲಿ ಇದು ಕ್ವಶನ್ ಆಗಿತ್ತು. HK 708 ಕ್ವಶನ್ ಪೇಪರ್ನಲ್ಲಿ ಇದು ಕ್ವಶನ್ ಆಗಿತ್ತು. ಹೆಂಗೆ ಕ್ವಶನ್ ಕೇಳಿದ್ನಪ್ಪ ಅಂತಂದರೆ ಅವಾಗ ಎಷ್ಟು ಸೈಟ್ ಇದ್ದು ಅಂದರೆ 96 + 4 ಈ ಥರ ಕೊಟ್ಟಿದ್ದ. ಈ ಥರ ಕ್ವಶನ್ ಕೇಳಿದ್ನಲ್ಲ. ಎಸ್, ಇದು 96 + 4 ಅವಾಗ 98 + 4 ಅಂತಕ್ಕಂಥದ್ದು ಇದ್ದಿದ್ದು. 96 + 4 ಅಂತಕ್ಕಂಥದ್ದು ಇತ್ತವಾಗ. ಓಕೆ, ಹಾಗಾದರೆ ಕರ್ನಾಟಕದಲ್ಲಿರುವ ರಾಮ್ಸಾರ್ ತಾಣಗಳ ಸಂಪೂರ್ಣ ವಿವರ ನೋಡ್ತಾ ಹೋದರೆ ನೋಡಿರಿ, ಸ್ವಲ್ಪ ಸ್ಪೀಡ್ ಹೇಳ್ತೀನಿ. ಯಾಕಪ್ಪ ಅಂತಂದರೆ ನೀವು ಬೇರೆ ಸಬ್ಜೆಕ್ಟನ್ನು ಓದಬೇಕು. ಕರೆಂಟ್ ಅಫೇರ್ಸು ಹಾರ್ಡ್ಲಿ 45 1 ಅವರ್ಗೆ ಮುಗಿಸ್ಬಿಡೋಣ. ಎಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸಂಜೆ 7 ಗಂಟೆಗೆ ಸೈನ್ಸ್ ಕ್ಲಾಸಿಗೆ ಬನ್ನಿ. ಓಕೆ, ರಂಗನತಿಟ್ಟು ಪಕ್ಷಿಧಾಮ ನೋಡಿರಿ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಶೇಷ ಕಾವೇರಿ ನದಿಯ ತೀರದಲ್ಲಿ ಈ ತಾಣವು ರಾಜ್ಯದ ಮೊದಲ ರಾಮ್ಸಾರ್ ತಾಣವಾಗಿರ್ತಕ್ಕಂಥದ್ದು. ಇದನ್ನು ಪಕ್ಷಿ ಕಾಶಿ ಎಂದು 2022ರಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಓಕೆ, ರಂಗನತಿಟ್ಟು ರಾಜ್ಯದ ಮೊದಲು ಬಂದರೆ ಓಕೆ ಫಸ್ಟ್ ಬಂದರೆ ಕೇವಲಾಡಿಯೋ, ಅದು ಫಸ್ಟು. ಅಘನಾಶಿ ನದಿ ಮುಖಜ ಭೂಮಿ ಇನ್ನೊಂದು. ಇದು ಉತ್ತರ ಕನ್ನಡ ಜಿಲ್ಲೆ, ಕೇತನ ಜಿಲ್ಲೆ. ಅರೇಬಿಯನ್ ಸಮುದ್ರ ಒಂದು ಮ್ಯಾಂಗ್ರೋವ್ ಸುಳಿ ಕಾಡುಗಳನ್ನು ಮೀನು ಪಕ್ಷಿ ಪಕ್ಷಿಯ ರೀತಿಯ ಈ ಥರ ಅಳಿವೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಓಕೆ, ಇನ್ನೊಂದು ಯಾವುದು ಮಾಗಡಿಯ ಪಕ್ಷಿಧಾಮ, ಕೆರೆ ಸಂರಕ್ಷಣಾ ಪಕ್ಷಿಧಾಮ ಎಲ್ಲಿ ಬರ್ತಪ್ಪ ಅಂದರೆ ಶಿರಹಟ್ಟಿ ತಾಲೂಕಿನ ಗದಗ ಜಿಲ್ಲೆಯಲ್ಲಿ. ವಿಶೇಷತೆ ಏನಪ್ಪ ಅಂತ ಅಂತಿದ್ರು ನೋಡ್ರಿ, ಮಾನವ ನಿರ್ಮಿತ ಜೌಗು ಪ್ರದೇಶವಾಗಿದ್ದು ಚಳಿಗಾಲದಲ್ಲಿ ದೂರದ ದೇಶಗಳಿಂದ ವಲಸೆ ಬರುವ ಪಕ್ಷಿಗಳು ಯಾವುದು? ಬಾರ್ ಹೆಡೆಡ್ ಗೂಸು ಪಕ್ಷಿ ವಲಸೆ ಬರುತ್ತೆ ನೋಡ್ರಿ ಇಲ್ಲಿಗೆ, ಹೆಸರುವಾಸಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 4ನೇದು ಅಕ್ಕ ಸಮುದ್ರ ಪಕ್ಷಿಧಾಮ. ಓಕೆ, ಸ್ಥಳ ವಿಜಯನಗರ ಜಿಲ್ಲೆ. ಓಕೆ, ಹಗರಿಬೊಮ್ಮನಹಳ್ಳಿ ತಾಲೂಕು ಅಂತ ಕರೀತಾರೆ. ಓಕೆ, ವಿಶೇಷತೆ ಏನು? ಇದ್ರ ವಿಶೇಷತೆ ಏನು? ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರುವ ಈ ಮಾನವ ನಿರ್ಮಿತ ಕೆರೆಯ ಸಾವಿರಾರು ವಲಸೆ ಮತ್ತು ಸ್ಥಳೀಯ ಹಕ್ಕಿಗಳು ಇಲ್ಲಿ ಪ್ರಮುಖ ತಾಣವಾಗಿರ್ತಕ್ಕಂಥದ್ದು. ಕರ್ನಾಟಕ ವನ್ಯಜೀವಿ ಅಭಯಾರಣ್ಯ ವೆಬ್ಸೈಟಿಗೆ ಹೋದ್ರೆ ನಿಮಗಿದು ಸಿಗ್ತಕ್ಕಂಥದ್ದು. ಇವು 4 ಇಂಪಾರ್ಟೆಂಟು ನೋಡ್ಕೋರಿ. ಓಕೆ, ಎಸ್, ನಿಮಗೆ